Okay. Situated in Karnataka. So first any information provide ಮಾಡಿದ್ದಾರೆ ನೋಡ್ಕೊಳ್ಳಿ. Selling price including IGST of rupees 2000 ಅಂತ ಹೇಳಿದ್ದಾರೆ. So ಎಷ್ಟಿದೆ 43,000 rupees ಇದೆ transaction. Following transaction are not included in the above price ಅಂತ ಹೇಳಿದ್ದಾರೆ. So 43,000 rupees ಒಳಗಡೆ ಈ transactions ಅನ್ನ ಏನಿದೆ ಕೆಳಗಡೆ ಕೊಟ್ಟಿರುವಂತ ಎಕ್ಸ್ಟ್ರಾ ಐಟಮ್ಸ್ ಏನಿದೆ ಅದು ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತೀವಿ. ಯಾವ್ದು ನೋಡ್ಕೊಳ್ಳೋಣ. Freight charges paid by supplier charged separately ಅಂತ ಹೇಳ್ತಾ ಇದ್ದಾರೆ 1000 rupees ಇದೆ. Normal secondary packing charged separately 1500 rupees ಹೇಳ್ತಾ ಇದ್ದಾರೆ. And the cost of durable and returnable goods. Okay. Okay. Cost of durable and returnable packaging 1500. ಇಲ್ಲಿ ಹೇಳ್ತಾ ಇದ್ದಾರೆ ಏನು what they are saying here, the cost of durable and returnable packaging. Returnable packaging means after delivery what it ಏನಾಗ್ತಾ ಇದೆ ಇದು ಈ ಒಂದು ಏನ್ ಪ್ಯಾಕೇಜಿಂಗ್ ಏನ್ ನಾವು ಕಳಿಸ್ತಾ ಇದೀವಿ ಪ್ಯಾಕ್ ಮಾಡಿ ನಾವು ಏನು ಗೂಡ್ಸ್ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನಾವು ಏನ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೀವಿ ಆ ಪ್ಯಾಕೇಜಿಂಗ್ ಏನಾಗ್ತದೆ ರಿಟರ್ನ್ ಆಗ್ತಾ ಇದೆ ಟು ದ ಸಪ್ಲೈಯರ್. ಓಕೆ. ಇನ್ಶೂರೆನ್ಸ್ ಆನ್ ಫ್ರೈಟ್ ಪೇಡ್ ಬೈ ಸಪ್ಲೈಯರ್ ಚಾರ್ಜಸ್ ಸಪರೇಟ್ಲಿ ಅಗೇನ್ ಇದನ್ನ ಏನ್ ಮಾಡಿ ಸಪರೇಟ್ ಆಗಿ ಚಾರ್ಜ್ ಮಾಡ್ತಾ ಇದೀವಿ. ಇನ್ಶೂರೆನ್ಸ್ ನಾವು ಒಂದ್ ಕಡೆಯಿಂದ ಒಂದ್ ಕಡೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ಬೇಕಾದ್ರೆ ಮಧ್ಯದಲ್ಲಿ ಏನಾದ್ರು ಡ್ಯಾಮೇಜ್ ಅದು ಇದನ್ನ ಹೇಳ್ದ ಹಾಗೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಾಗೆ ಅದೇನಾಗ್ತದೆ ಸಪರೇಟ್ ಆಗಿ ಚಾರ್ಜ್ ಮಾಡ್ತಾ ಇದೆ ಫ್ರೈಟ್ ಚಾರ್ಜಸ್. ಓಕೆ. ಇನ್ಶೂರೆನ್ಸ್ ಆನ್ ಫ್ರೈಟ್ paid by supplier 5500 rupees. Okay. Trade discount normal practices ಇದೆ. Okay. Special discount ಅಲ್ಲ ಇದೆ. Trade discount 1000 rupees ಇದೆ. Okay. ನಾನು ಹೇಳಿದೆ previous class theory explain ಮಾಡಬೇಕಾದ್ರೆ what are all the things we include while calculating the transaction value and ಯಾವುದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ again while calculating the transaction value. Okay. So now discount ಬಗ್ಗೆ ನಾವು ಅದರಲ್ಲಿ ಡಿಸ್ಕಸ್ ಮಾಡಿದ್ವಿ ಹೌದಾ. 1000 rupees ಇದೆ. ಅಂಡ್ ರೇಟ್ ಆಫ್ GST ಎಷ್ಟಿದೆ 18% ಇದನ್ನ ಅಸ್ಯೂಮ್ ಮಾಡ್ಕೊಳ್ಳಿ. 18% ಏನಾಗ್ತದೆ ಇಂಟಿಗ್ರೇಟೆಡ್ GST. ದಟ್ ಮೀನ್ಸ್ ವಿತಿನ್ ಸ್ಟೇಟ್ ಅದನ್ನ ನಾವು ಅಸ್ಯೂಮ್ ಮಾಡ್ಕೊಳ್ಳೋ ವಿತಿನ್ ಸ್ಟೇಟ್ ಇದ್ರು 18% ನಾವು ಸ್ಟೇಟ್ ಇಂದ ಬೇರೆ ಸ್ಟೇಟಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೀವಿ ಬೇರೆ ಕಡೆ ಸೇಲ್ ಮಾಡ್ತಾ ಇದೀವಿ ಸಪ್ಲೈ ಮಾಡ್ತಾ ಇದೀವಿ ಅಂತಂದ್ರೆ ಅದು ಕೂಡ 18%. ಓಕೆ. ವಿತಿನ್ ಸ್ಟೇಟ್ ಇತ್ತು ಅಂತ 9% CGST 9% SGST. ಅಕಸ್ಮಾತ್ ನಾವು ಸ್ಟೇಟ್ ಟು ಸ್ಟೇಟ್ ಬೇರೆ ವಿತ್ ಇಂಟರ್ ಸ್ಟೇಟ್ ನಾವೇನೋ ಇಂಟರ್ ಸ್ಟೇಟ್ ನಾವೇನಾದ್ರೂ ಸೇಲ್ ಮಾಡ್ತಾ ಇದೀವಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ IGST ವಿಲ್ ಬಿ ಅಪ್ಲಿಕೇಬಲ್ ಎಟ್ ದ ರೇಟ್ ಆಫ್ 18%. ಓಕೆ. ನೆಕ್ಸ್ಟ್ ಇನ್ನು ಇದನ್ನ ಇಷ್ಟು ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಫಸ್ಟ್ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅಂಡ್ ಲೇಟರ್ ವಿಲ್ ಕ್ಯಾಲ್ಕುಲೇಟ್ ದ GST ಪೇಯಬಲ್. ಓಕೆ. ಟು ಕ್ಯಾಲ್ಕುಲೇಟ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನೋಡಿ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ. ಓಕೆ. ಈ ಫಾರ್ಮೆಟ್ ಚೇಂಜ್ ಆಗುತ್ತೆ. ಓಕೆ. ಟ್ರಾನ್ಸಾಕ್ಷನ್ಸ್ ಗಳು ಜಾಸ್ತಿ ಆಗ್ತಾ ಹೋದಂಗೆ ಈ ಫಾರ್ಮೆಟ್ ಏನಾಗ್ತಾ ಹೋಗುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಫಸ್ಟ್ ನಾವು ಸೊಲ್ಯೂಷನ್ ಕಡೆ ಹೋಗೋಣ. ಕಾಂಪಿಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂಡ್ GST ಪೇಯಬಲ್. ಓಕೆ. ಸೊ ಫಸ್ಟ್ ಟೈಮ್ ತಗೊಂಡಿದ್ವಿ ನಾವು ಸೆಲ್ಲಿಂಗ್ ಪ್ರೈಸ್ ತಗೊಂಡಿದ್ವಿ ಇನ್ಕ್ಲೂಡಿಂಗ್ ಎಕ್ಸ್ಕ್ಲೂಡಿಂಗ್ GST ತಗೋಬೇಕಾಗತ್ತೆ ಹೌದಾ. ನಾವು ವ್ಯಾಲ್ಯೂಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಥಿಯರಿ ಹೇಳ್ಬೇಕು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ ದ ಟ್ಯಾಕ್ಸಸ್ ಇನ್ಕ್ಲೂಡಿಂಗ್ GST ಅಂಡ್ ಅದರ್ ಟ್ಯಾಕ್ಸಸ್ ಸಪ್ಲೈ ವ್ಯಾಲ್ಯೂ ಅಲ್ಲಿ ಇನ್ಕ್ಲೂಡ್ ಆಗಿದ್ದಿದ್ರೆ ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಓಕೆ. ಅದನ್ನ ನಾವೇನ್ ಮಾಡ್ತೀವಿ ಎಕ್ಸ್ಕ್ಲೂಡ್ ಮಾಡ್ತೀವಿ. ಸೊ ಇಲ್ಲಿ ಏನ್ ಹೇಳಿದೆ 43,000 rupees ಒಳಗಡೆ 2000 rupees IGST ಇನ್ಕ್ಲೂಡ್ ಆಗಿದೆ. ಸೊ ಅದನ್ನ ನಾವೇನ್ ಮಾಡ್ತೀವಿ ಸಪರೇಟ್ ಮಾಡ್ತೀವಿ while calculating the transaction value. ಓಕೆ. ಅಷ್ಟೇ 41,000 rupees ಇದೆ 2000 rupees IGST ಇನ್ಕ್ಲೂಡ್ ಆಗಿತ್ತು ಅದನ್ನ ರಿಮೂವ್ ಮಾಡಿದ್ವಿ ಅದನ್ನ ಲೆಸ್ ಮಾಡಿದ್ರೆ 41,000 rupees ಸೇಲ್ಸ್. ಅದ್ರೊಳಗೆ ಏನೇನನ್ನ ಆಡ್ ಮಾಡ್ತೀವಿ ಎಕ್ಸ್ಪೆನ್ಸಸ್ ಅನ್ನ ನೋಡ್ಕೊಳ್ಳಿ. ಓಕೆ. ಸೊ ಫಸ್ಟ್ ಏನಿದೆ ಇಲ್ಲಿ ಫ್ರೈಟ್ ಚಾರ್ಜಸ್ ಪೇಡ್ ಬೈ ಸಪ್ಲೈಯರ್. ಓಕೆ. ಫ್ರೈಟ್ ಚಾರ್ಜಸ್ ಸಪ್ಲೈಯರ್ ಪೇಡ್ ಮಾಡಿರುವಂತಹ ಫ್ರೈಟ್ ಚಾರ್ಜಸ್ ಸಪರೇಟ್ ಆಗಿ ಅವ್ರು ಏನ್ ಮಾಡಿದ್ರೆ ಚಾರ್ಜ್ ಮಾಡಿದ್ರೆ ಅದನ್ನ ನಾವೇನ್ ಮಾಡಿದ್ವಿ ಇನ್ಕ್ಲೂಡ್ ಮಾಡಿದ್ವಿ 1000 rupees. ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಚಾರ್ಜ್ ಸಪರೇಟ್ಲಿ 1500 rupees ಅದನ್ನು ಕೂಡ ನಾವು ಚಾರ್ಜ್ ಮಾಡಿದ್ವಿ. ಓಕೆ. ಒಂದೇನಾದ್ರೂ ಮಟೀರಿಯಲ್ ನಾವು ತಗೊಂತೀವಿ ಏನಾದ್ರು ಒಂದು ಗೂಡ್ಸ್ ನ ಪರ್ಚೇಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಮಿಕ್ಸಿ ಪರ್ಚೇಸ್ ಮಾಡಿದ್ವಿ ಅಥವಾ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದ್ವಿ ನೀವು ಏನೇ ಪರ್ಚೇಸ್ ಮಾಡಿ ಅದ್ರ ಜೊತೆ ಬೇಸಿಕ್ ಆಗಿ ಏನು ಮತ್ತೆ ಪ್ರೈಮರಿ ಪ್ಯಾಕೇಜಿಂಗ್ ಬಂದೇ ಬರುತ್ತೆ ಹೌದಾ. ನೀವು ಮಿಕ್ಸಿ ತಗೊಂಡಿದ್ದೀರ ಅಂತ ಅದ್ರದೇ ಆದಂತಹ ಒಂದು ಪ್ಯಾಕೇಜಿಂಗ್ ಇರುತ್ತೆ ಅದ್ರೊಳಗಡೆ ಥರ್ಮೋಕೋಲು ಅದು ಇದು ಎಲ್ಲ ಇರುತ್ತೆ. ಸೊ ಅದನ್ನ ಕಂಪ್ಲೀಟ್ ಆಗಿ ಆ ಮಟೀರಿಯಲ್ ಪ್ರಾಪರ್ ಆಗಿ ಇರ್ಲಿ ಅಂಡ್ ಅದು ಟ್ರಾನ್ಸ್ಪೋರ್ಟೇಷನ್ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ ಅದನ್ನು ಪ್ರೈಮರಿ ಪ್ಯಾಕಿಂಗ್ ಮಾಡ್ತೀವಿ. ಸೆಕೆಂಡರಿ ಪ್ಯಾಕಿಂಗ್ ಏನ್ ಹೇಳ್ತಾ ಇದೆ ಅದನ್ನ ಬಿಟ್ಬಿಟ್ಟು ಮತ್ತೆ ಎಕ್ಸ್ಟ್ರಾ ಏನಾಗಿದೆ ಪ್ಯಾಕಿಂಗ್ ಅನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಕಾಸ್ಟ್ ಎಷ್ಟಾಗ್ತದೆ 1500 rupees ಆಗ್ತಾ ಇದೆ. ಓಕೆ. ಸೊ ಏನು ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಡೆಲಿವರಿ ಕೊಡ್ಬೇಕಾದ್ರೆ ಲಾಂಗ್ ಡ್ಯೂರೇಷನ್ ಡೆಲಿವರಿ ಕೊಡ್ಬೇಕಾದ್ರೆ ಸೊ ವೆಹಿಕಲ್ ಅಲ್ಲಿ ಏನಾದ್ರು ಡ್ಯಾಮೇಜಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ ಮತ್ತೆ ಅಗೇನ್ ಎಕ್ಸ್ಟ್ರಾ ಪ್ಯಾಕೇಜಿಂಗ್ ಮಾಡಿರ್ತೀವಿ ಅದಕ್ಕೆ ಕಾಸ್ಟ್ ಎಷ್ಟಾಗ್ತದೆ 1500 rupees ಕಾಸ್ಟ್ ಆಗ್ತದೆ. ಅದನ್ನ ಯಾರು ಬೇರ್ ಮಾಡ್ಬೇಕಾಗಿದೆ ಅದನ್ನ ಪರ್ಚೇಸರ್ ಬೇರ್ ಮಾಡ್ತಾರೆ. ಚೆನ್ನಾಗಿ ನೆನಪಿಳಿ ಗೊತ್ತಾಗ್ತದೆ. ಸೆಲ್ಲರು ಏನ್ ಮಾಡ್ತಾನೆ ಅಂತಂದ್ರೆ ಪ್ಯಾಕೇಜ್ ಮಾಡಿ ಕಳಿಸ್ತಾನೆ ಅದನ್ನ ಬೇಕು ಅಂತಂದ್ರೆ ಮತ್ತೊಂದ್ಸಲ ವೆರಿಫೈ ಮಾಡಿ ಕಳಿಸ್ತಾರೆ ಎಲ್ಲದೂ ಮಾಡ್ತಾರೆ ಇನ್ಶೂರೆನ್ಸ್ ಮಾಡಿ ಕಳಿಸ್ತಾರೆ ಬಟ್ ಅದೆಲ್ಲದೂ ಕೂಡ ಬೇರ್ ಮಾಡ್ಬೇಕಾಗಿರೋದು ಪರ್ಚೇಸರ್. ಓಕೆ. ಇದು ನೆಕ್ಸ್ಟ್ ಯಾರಿಗೆ ಕ್ಯಾರಿ ಆಗೋದು ಇದು ನೆಕ್ಸ್ಟ್ ಕನ್ಸ್ಯೂಮರ್ಸ್ ಗಳಿಗೆ ಯಾರು ಫೈನಲ್ ಕನ್ಸ್ಯೂಮರ್ಸ್ ಇರ್ತಾರೆ ಅವ್ರು ಇದನ್ನೆಲ್ಲದನ್ನು ಕೂಡ ಪೇಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಗೊತ್ತಾಗ್ತಾ ಇದೆ.
is normal secondary packing cost 1500 rupees ಇದೆ, and insurance on freight paid by supplier charges separately. This is also they are charging separately 500 rupees ಇದೆ. Okay, ಇಲ್ಲಿ ನಾವು ಯಾವ್ಯಾವ್ದನ್ನ ಕನ್ಸಿಡರ್ ಮಾಡಿಲ್ಲ ನೋಡಿ. ಇಲ್ಲಿ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್, ಇದು ಏನಾಗ್ತದೆ ರಿಟರ್ನ್ ಆಗುತ್ತೆ. ಡೆಲಿವರಿ ಮಾಡಾದ್ಮೇಲೆ ಗೂಡ್ಸ್ ಅವ್ರು ತಗೊಂತಾರೆ. ಈ ಪ್ಯಾಕೇಜಿಂಗ್ ರಿಟರ್ನಬಲ್ ಪ್ಯಾಕಿಂಗ್ ಏನಿದೆ, ಎಕ್ಸ್ಟ್ರಾ ಪ್ಯಾಕಿಂಗ್ ನಾವೇನ್ ಮಾಡಿತ್ತು ಅದು ರಿಟರ್ನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಚಾರ್ಜಸ್ ಅನ್ನು ನಾವು ಇಲ್ಲಿ ಚಾರ್ಜ್ ಮಾಡಿಲ್ಲ. ಓಕೆ, ನೆಕ್ಸ್ಟ್ ಟ್ರೇಡ್ ಡಿಸ್ಕೌಂಟ್ ನಾವೇನ್ ಮಾಡ್ತೀವಿ ಅದನ್ನ ಲೆಸ್ ಮಾಡ್ಕೊಂತೀವಿ, ಹೇಗೆ ಅನ್ನೋದು ನೋಡೋಣ. ಓಕೆ, ಸೊ ಇದೆಲ್ಲ ಚಾರ್ಜಸ್ ಏನ್ ಎಕ್ಸ್ಟ್ರಾ ಚಾರ್ಜಸ್ ಏನ್ ಅದನ್ನೆಲ್ಲ ನಾವೇನ್ ಮಾಡ್ತೀವಿ ಸೆಲ್ಲಿಂಗ್ ಪ್ರೈಸ್ ಗೆ ಆಡ್ ಮಾಡ್ತೀವಿ. ಟೋಟಲ್ ಎಷ್ಟಾಯ್ತು ಇಲ್ಲಿ 3000 rupees ಎಕ್ಸ್ಪೆನ್ಸಸ್ ಆಯ್ತು. ಅದನ್ನ ನಾವೇನ್ ಮಾಡ್ತೀವಿ ಆಡ್ ಮಾಡಿದ್ರೆ 41,000 rupees ಗೆ 3000 ಆಡ್ ಮಾಡಿದ್ರೆ 44,000 rupees ಎಕ್ಸ್ಟ್ರಾ ಅಡಿಷನಲ್ ಚಾರ್ಜಸ್ ನಾವೇನ್ ಮಾಡಿದ್ವಿ ಆಡ್ ಮಾಡಿದ್ವಿ 44,000 rupees. ಓಕೆ, ಸೊ ಇಲ್ಲಿ ಅಂದ್ರೆ ಟ್ರೇಡ್ ಡಿಸ್ಕೌಂಟ್ ನಾವಿಲ್ಲಿ ಥಿಯರಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ ಹೌದಾ ಏನು, ಟ್ರೇಡ್ ಡಿಸ್ಕೌಂಟ್ ಯಾವುದೇ ಡಿಸ್ಕೌಂಟ್ ಆಗಿರ್ಲಿ, ಓಕೆ, ಅಡಿಷನಲ್ ಡಿಸ್ಕೌಂಟ್ ಆಗಿರ್ಲಿ, ಸ್ಪೆಷಲ್ ಡಿಸ್ಕೌಂಟ್ ಆಗಿರ್ಲಿ, ಸಪ್ಲೈನ ತಗೊಳಕ್ಕಿಂತ ಮುಂಚೆ ಅಗ್ರಿಮೆಂಟ್ ಆಗಿರ್ಲಿ, ಓಕೆ, ಅಗ್ರಿಮೆಂಟ್ ಆಗಿರ್ಲಿ ಅಥವಾ ಯಾವುದೋ ಒಂದು ಕಂಡೀಷನ್ಸ್ ಮೇಲೆ ನಾವು ಪರ್ಚೇಸ್ ಮಾಡಿರ್ಲಿ, ಏನೇ ಆಗಿರ್ಲಿ ಗೊತ್ತಾಗ್ತಿದೆ, ಆ ಡಿಸ್ಕೌಂಟ್ ನಾವು ಇಲ್ಲಿ ಅಲೋ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು GST ಆಕ್ಟ್ ಹೇಳುತ್ತೆ. ನಾನ್ ಹೇಳೋದಿಲ್ಲ, ಗೊತ್ತಾಗ್ತದೆ, ನಾನ್ ಹೇಳೋದಿಲ್ಲ ಅಥವಾ ನೀವು ಹೇಳ್ಬೇಕಾಗಿಲ್ಲ. ಸೆಂಟ್ರಲ್ GST ಆಕ್ಟ್ ಏನಿದೆ 2070 ಅದು ನಮಗೆ ಹೇಳುತ್ತೆ ಯಾವುದೇ ರೀತಿಯಂತ ಡಿಸ್ಕೌಂಟ್ ನಾವು ಇನ್ಕ್ಲೂಡ್ ಮಾಡೋ ಹಾಗೆ ಇಲ್ಲ. ಓಕೆ, ಎಸ್, ಯಾಕೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ ಆಲ್ರೆಡಿ. ನಾರ್ಮಲ್ ಪ್ರಾಕ್ಟೀಸಸ್ 1 lakh rupees, ಸಾರಿ 1000 rupees ಇದೆ, ಅದನ್ನ ನಾವೇನ್ ಮಾಡಿದೀವಿ ಇಲ್ಲಿ ಲೆಸ್ ಮಾಡಿದ್ವಿ 43,000. ದಿಸ್ ಇಸ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಗೊತ್ತಾಗ್ತಾ ಇದೆ, ಅವ್ರೇನೀಗ ಒಬ್ಬ ಕರ್ನಾಟಕದಲ್ಲಿ ಇರುವಂತಹ ಡೀಲರ್ ಮತ್ತೊಂದು ಡೀಲರ್ಗೆ ಏನ್ ಸಪ್ಲೈ ಮಾಡಿದ್ರಲ್ಲ ಅದ್ರ ವ್ಯಾಲ್ಯೂ ಎಷ್ಟು ಬಂತು ಈಗ 43,000 rupees ಆಯ್ತು. ಓಕೆ, ಸೊ ಇದಕ್ಕೆ ಅವ್ರೇನ್ ಹೇಳ್ತಾ ಇದೆ 18% ರೇಟ್ ಆಫ್ GST ಅಂತ ಹೇಳಿದ್ದಾರೆ. ಸೊ ನಾವೀಗ ಅಸ್ಯೂಮ್ ಮಾಡ್ಕೊಳ್ಳೋಣ ವಿತಿನ್ ಸ್ಟೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಅವ್ರು ಪರ್ಚೇಸ್ ಮಾಡಿದ್ದಾರೆ, ಗೊತ್ತಾಗ್ತದೆ ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡಿದಿರಿ ನೋಡಿ. ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡ್ಬೇಕಾದ್ರೆ ಇನ್ಕ್ಲೂಡಿಂಗ್ IGST ನವ್ರು ಏನ್ ಮಾಡಿದ್ರೆ ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಸೊ ಅಲ್ಲಿ IGST ಅಪ್ಲಿಕ್ ಆಗಿದೆ, ಬಟ್ ಸೇಲ್ ಆಗ್ತಿರೋದಿಲ್ಲ ವಿತಿನ್ ಸ್ಟೇಟ್ ಅಲ್ಲಿ ಅದೇನಾಗ್ತದೆ ಸೇಲ್ ಆಗ್ತದೆ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ 43,000 rupees ಮೇಲೆ 9% SGST 3,008 ಸೇಮ್ ಬರುತ್ತೆ ನೋಡಿ. ಅಮೌಂಟ್ ಬೇಗ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಹೇಳಿ ನನಗೆ ಬೇಗ ಇಮಿಡಿಯೇಟ್ ಆಗಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಸೇಮ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅಮೌಂಟ್ ಎಷ್ಟು ಬರುತ್ತೆ ನೋಡಿ ಬೇಗ. 43,000 into 9% CGST and SGST and CGST ಬರುತ್ತಾ? ಓಕೆ, ಫೈನ್. ಸೊ ಇಲ್ಲಿ 3,870 3,870. ಓಕೆ, ಅದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಲೆಸ್ ಟೋಟಲ್ ಮಾಡ್ಕೊಂಡ್ರೆ 7,714 GST ಪೇಯಬಲ್ ಪೇ ಮಾಡಬೇಕಾಗಿದೆ. ಓಕೆ, 43,000 rupees ಇಸ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ನಮಗೆ ಇಲ್ಲಿ ಇಂಪಾರ್ಟೆಂಟ್. ಓಕೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನಮಗೆ ಇಂಪಾರ್ಟೆಂಟ್. ನಾವು ಹೇಗೆ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ನಾವು ಫಸ್ಟ್ ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಬೈ ಕ್ಲಬಿಂಗ್ ಆಲ್ ದ 5 heads of incomes. ಅದನ್ನ ಹೇಗೆ ನಾವು ಕ್ಲಬ್ ಮಾಡ್ಬಿಟ್ಟು ಫೈನಲ್ ಆಗಿ ನಾವು ಟ್ಯಾಕ್ಸಬಲ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲೂ ಹಾಗೆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಇಂಟರ್ ಸ್ಟೇಟ್, ಓಕೆ, ಇಂಟ್ರಾ ಸ್ಟೇಟ್ ಪರ್ಚೇಸಸ್, ಸೇಲ್ಸ್ ಎಲ್ಲದನ್ನು ನಾವು ಫಸ್ಟ್ ನಾವೇನ್ ಮಾಡ್ತೀವಿ ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಟ್ಯಾಕ್ಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಲೇಟರ್ ವಿ ಕ್ಯಾಲ್ಕುಲೇಟ್ ದ GST payable ಅಥವಾ tax payable. Okay, yes. ಪ್ರಾಬ್ಲಮ್ಸ್ ಗಳು ಹೆವಿ ಆಗ್ತಾ ಹೋಗುತ್ತೆ. ಸೊ ನಮಗೆ ಒಂದು ಚೆನ್ನಾಗಿ ಗೊತ್ತಿರ್ಬೇಕು, GST ಪೇಯಬಲ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದಾರೆ ಅಂತಂದ್ರೆ ಮೊದಲು ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಗೊತ್ತಾಗ್ತಾ ಇದೆಯಾ ನೋಡಿ, ಇಲ್ಲಿ ಹೇಳ್ತಾ ಇದಾರೆ ಪ್ರೈಸ್ ಆಫ್ ಗೂಡ್ಸ್ ಎಕ್ಸ್ಕ್ಲೂಡಿಂಗ್ ಅಂತ ಹೇಳ್ತಾ ಇದ್ರು. ಓಕೆ, ಎಕ್ಸ್ಕ್ಲೂಡಿಂಗ್ at 9% CGST and 9% SGST 5 lakh rupees ಸಪ್ಲೈ ಮಾಡ್ತಾ ಇರ್ತಾರೆ. ಪ್ರೈಸ್ ಆಫ್ ಗೂಡ್ಸ್ ಸೇಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, ಐಟಮ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೋವ್ ಪ್ರೈಸಸ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟಿದೆಪ್ಪ ಐಟಮ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೋವ್ ಪ್ರೈಸ್ 30,000 rupees. ಸಾರಿ, ಫಸ್ಟ್ ಏನಿದೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ 30,000 rupees. ಸೇಲ್ಸ್ ಎಕ್ಸ್ಪೆನ್ಸಸ್ 30,000 rupees ವರೆಗೆ ಆಗಿದೆ. ಓಕೆ, ಪಬ್ಲಿಸಿಟಿ ಚಾರ್ಜಸ್ 40,000 rupees ಆಗಿದೆ. ಅಡ್ವರ್ಟೈಸಿಂಗ್ ಚಾರ್ಜಸ್ ಎಷ್ಟಾಗಿದೆ 50,000 rupees. ಅಡ್ವರ್ಟೈಸಿಂಗ್ ಚಾರ್ಜಸ್ ಕೂಡ ಆಗಿದೆ. ಓಕೆ, ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ 11,000 ರೂಪಾಯಿ 11,000 rupees ಆಗಿದೆ. ಅಂಡ್ ಔಟ್ವರ್ಡ್ ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಆನ್ ಬೈಯರ್ ರಿಕ್ವೆಸ್ಟ್ 22,000 rupees ನಮಗೆ ಇಲ್ಲಿ ಆಗಿದೆ. ಓಕೆ, ಎಸ್, ಫೈನ್. ಲಾಸ್ಟ್ ಏನ್ ಹೇಳಿದೆ, ಡಿಸ್ಕೌಂಟ್ 10% ಆನ್ ದ ಪ್ರೈಸ್ ಆಫ್ ದ ಗೂಡ್ಸ್. ಓಕೆ, ಪ್ರೈಸ್ ಆಫ್ ಗೂಡ್ಸ್ ಅಂಡ್ ಶೋನ್ ಇನ್ ಇನ್ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಪ್ರೈಸ್ ಆಫ್ ಗೂಡ್ಸ್ ಹೇಳ್ತಾ ಇದ್ರು 10% ಡಿಸ್ಕೌಂಟ್ ಆನ್, ಇಲ್ಲಿ ಏನ್ ಹೇಳ್ತಾ ಇದೆ 10% ಡಿಸ್ಕೌಂಟ್ ಆನ್ ಪ್ರೈಸ್ ಆಫ್ ಗೂಡ್ಸ್ ಅಂತ ಹೇಳ್ತಾ ಇದೆ. 10% ಡಿಸ್ಕೌಂಟ್ ಟೋಟಲ್ ವ್ಯಾಲ್ಯೂ ಮೇಲೆ ಅಲ್ಲ, ಗೊತ್ತಾಗ್ತಾ ಇದೆ 10% ಡಿಸ್ಕೌಂಟ್ ಯಾವ್ದ್ರ ಮೇಲೆ
ನಮಗೆ ಪ್ರೈಸ್ ಆಫ್ ಗೂಡ್ಸ್ ಎಷ್ಟಿದೆ 5 lakh rupees ನಮಗೆ ಪ್ರೈಸ್ ಆಫ್ ಗೂಡ್ಸ್ ಇದೆ. ಓಕೆ, ಸೊ ನೋಡ್ಕೊಳ್ಳಿ ಇಲ್ಲಿ ಯಾವ್ಯಾವ್ದನ್ನ ನಾವು ಇನ್ಕ್ಲೂಡ್ ಮಾಡ್ತೀವಿ ಅಂತ. ಇನ್ನು ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರೆ ಟ್ರಾನ್ಸಾಕ್ಷನ್ GST ಪೇಬಲ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರೆ ಫಸ್ಟ್ ನಾವೇನ್ ಮಾಡ್ಕೋಬೇಕು, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಅನ್ನು ಮಾಡ್ಕೋಬೇಕು. ಸೊ ಆಸ್ ಯೂಶುವಲ್ ನಾವೇನ್ ಮಾಡಿದೀವಿ ಇಲ್ಲಿ ನೋಡ್ಕೊಳ್ಳಿ, ಪ್ರೈಸ್ ಆಫ್ ಗೂಡ್ಸ್ ತಗೊಂಡಿದ್ದೀವಿ 5 lakh rupees ಪ್ರೈಸ್ ಆಫ್ ಗೂಡ್ಸ್ ತಗೊಂಡಿದ್ದೀವಿ. ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000 rupees ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಪಬ್ಲಿಸಿಟಿ ಚಾರ್ಜಸ್ ಎಷ್ಟು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ, 40,000 rupees ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಅಂಡ್ ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ 50,000 rupees ನಾವೇನ್ ಮಾಡಿದೀವಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಓಕೆ, ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಓಕೆ 11,000 ರೂಪಾಯಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಔಟ್ವರ್ಡ್ ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಆನ್ ಬೈಯರ್ ರಿಕ್ವೆಸ್ಟ್ ಅಂತ ಹೇಳಿದ್ವಿ. ಬೈಯರ್ ರಿಕ್ವೆಸ್ಟ್ ಓಕೆ, ಬೈಯರ್ ಯಾರು ಪರ್ಚೇಸರ್ ಇದೆ ಅವ್ರ ರಿಕ್ವೆಸ್ಟ್ ಮೇಲೆ ನಾವೇನ್ ಮಾಡಿದೀವಿ ಇನ್ಶೂರೆನ್ಸ್ ಅನ್ನ ಮಾಡಿಸಿದೀವಿ. ಗೊತ್ತಾಗ್ತದೆ ಅದಕ್ಕೆ ಎಷ್ಟು ಚಾರ್ಜಸ್ ಆಗಿದೆ, 22,000 rupees ಚಾರ್ಜಸ್ ಆಗಿದೆ. ಓಕೆ, ಅದನ್ನೆಲ್ಲ ನಾವೇನ್ ಮಾಡಿದೀವಿ ಇಲ್ಲಿ ಇನ್ಕ್ಲೂಡ್ ಮಾಡಿದೀವಿ. 1,53,000 rupees ಇದೆ. ಅಷ್ಟೇ ಬರುತ್ತಾ ನೋಡಿ ಒಂದ್ಸಲಿ, 1,53,000 rupees ಬರುತ್ತಾ? 30, 40, 50, 11 and 22 1,53,000 rupees ಬರುತ್ತಾ? ಹಾ, Yes, sir. ಓಕೆ ಡನ್. Yes, sir. ಓಕೆ, ಈಗ ನೋಡಿ ಎಷ್ಟಾಯ್ತು, 5 lakh plus 1,53,000 6,53,000 rupees ಆಯ್ತು. ಇದಕ್ಕೆ ನಾವೇನ್ ಮಾಡ್ತೀವಿ, ಲೆಸ್ ಡಿಸ್ಕೌಂಟ್ ಮಾಡ್ತೀವಿ. ಯಾವ್ದ್ರ ಮೇಲೆ? ಹೌದಾ, ಪ್ರೈಸ್ ಆಫ್ ಸೇಲ್ಸ್ ಮೇಲೆ ನಾವೇನ್ ಮಾಡ್ತಿದ್ವಿ, ಅದ್ರ ಮೇಲೆ 10% ಡಿಸ್ಕೌಂಟ್ ಅನ್ನು ನಾವು ಲೆಸ್ ಮಾಡ್ಕೊಂತ ಇದ್ದೀವಿ. ಓಕೆ, 50,000 rupees ಕ್ಲಿಯರ್. ಅದು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅದನ್ನ, ಬಟ್ ರೆಕಾರ್ಡ್ ಆಗಿಲ್ಲ. ನಾವೇನ್ ಮಾಡಿದ್ರೆ ಡಿಸ್ಕೌಂಟ್ ನಾವು ರೆಕಾರ್ಡ್ ಮಾಡೋದಿಲ್ಲ. ಓಕೆ, ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಫೈಲ್ ಅದ್ರೊಳಗೆ ಲೆಸ್ ನ ಮಾಡ್ಕೊಂತ ಇದೀವಿ. ಎಷ್ಟು? 6,03,000 rupees ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಯ್ತು. ಅಂಡ್ CGST ರೇಟ್ ಆಫ್ ಟ್ಯಾಕ್ಸ್ ಹೇಳಿದಾರ ನಮ್ಮ ಪ್ರಾಬ್ಲಮ್ ಅಲ್ಲಿ, ಹೇಳಿದಾರ ನೋಡ್ಕೊಳ್ಳಿ, ಹೇಳಿದಾರ ರೇಟ್ ಆಫ್ ಟ್ಯಾಕ್ಸ್ ಎಲ್ಲೂ ಹೇಳಿಲ್ಲ, ಬಟ್ ಇಲ್ಲಿ ಹೇಳಿದಾರೆ ನಮಗೆ. ಹೌದಾ, ಎಕ್ಸ್ಕ್ಲೂಡಿಂಗ್ CGST 9%, SGST 9% ಅಂತ ಹೇಳಿದ್ರೆ ಅದನ್ನೇ ಅಸ್ಯೂಮ್ ಮಾಡ್ಕೊಳ್ಳೋಣ. ಪರ್ಚೇಸ್ ಮಾಡ್ಬೇಕಾದ್ರೆ ನಾವೇನ್ ಪ್ರಾಬ್ಲಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಪರ್ಚೇಸ್ ಅಂಡ್ ಸೇಲಿಗೆ ಏನ್ GST ರೇಟ್ಸ್ ಏನು ಹೇಳಿಲ್ಲ ಅಂತಂದ್ರೆ, ಪರ್ಚೇಸಿಂಗ್ ನಾವೇನು GST ನ ಪೇಮೆಂಟ್ ನಾವು ಮಾಡಿರ್ತೀವಿ, ಸೇಲ್ಸಿಗೂ ಅಷ್ಟೇ GST ನ ಪೇಮೆಂಟ್ ಮಾಡ್ತಿದೀವಿ ಅಂತ ಕೂಡ ನಾವೇನ್ ಮಾಡ್ಕೊಳ್ಳೋಣ, ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, CGST 9%, SGST 9% ಎಷ್ಟಾಗುತ್ತೆ, 18% ಆಗುತ್ತೆ. ಸೊ ಅಸ್ಯೂಮ್ ಅಗೇನ್ ಮಾಡ್ಕೊಳ್ಳಿ, ಏನೋ ನಾವು ವಿದಿನ್ ಸ್ಟೇಟ್ ಅಲ್ಲಿ ಅದನ್ನ ಸೇಲ್ ಮಾಡ್ತಾ ಇದೀವಿ. ಸೊ CGST 6,03,000 rupees ಮೇಲೆ 9% 54,270, ಅಂಡ್ CGST 6,03,000 rupees ಮೇಲೆ 9% 54,270. ಓಕೆ, ಟೋಟಲ್ 1,08,540 rupees. ಓಕೆ, ಸೊ ಇದಕ್ಕೆ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ್ದೆಲ್ಲ ಆಡ್ ಆಗುತ್ತೆ, ಟ್ರಾನ್ಸಾಕ್ಷನ್ ಕಾಸ್ಟ್ ಪ್ಲಸ್ ಇದಕ್ಕೆ GST ಕೂಡ ಇಲ್ಲಿ ಆಡ್ ಆಗುತ್ತೆ. ಗೊತ್ತಾಗ್ತಾ ಇದೆಯಾ? ಡನ್. Yes, sir. ಓಕೆ, ಕ್ಯಾಲ್ಕುಲೇಟ್ ಮಾಡಿ. ಇದೆರಡು ಒಂದೇ ಸೇಮ್ ಇದೆಯಾ? ಸೇಮ್ ಬರುತ್ತಾ ವ್ಯಾಲ್ಯೂಸ್? ಬ್ಯಾಂಗ್ಳೂರ್, ಇದು ಕೂಡ ಬ್ಯಾಂಗ್ಳೂರ್ ಯೂನಿವರ್ಸಿಟಿ 2017 ಪ್ರಾಬ್ಲಮ್ ಇದೆ. ಓಕೆ, ಇದೊಂದು ಪ್ರಾಬ್ಲಮ್ ನಾವು ನೋಡೋಣ. Calculate the transaction value of taxable goods and IGST. Okay, taxable goods ಅಂತ ಹೇಳ್ತಾರೆ, value of taxable supplier, value of taxable goods and IGST ಅಂತ ಅವರೇ ಹೇಳಿದೆ. IGST payable. ಓಕೆ, ಸೊ IGST payable ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದರ ಅರ್ಥ ಏನು, ನಾವು ಬೇರೆ ಸ್ಟೇಟಿಗೆ ಅದನ್ನ ಕಳಿಸ್ತಾ ಇದೀವಿ, ಬೇರೆ ಸ್ಟೇಟಿಗೆ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಬೇರೆ ಸ್ಟೇಟಿಗೆ ನಾವು ಸೇಲ್ಸ್ ನ ಮಾಡ್ತಾ ಇದೀವಿ ಅಂತ ಬಿಟ್ಟು. ಓಕೆ, payable from the following information: wholesale price of goods sold to Gujarat. ಓಕೆ, ಎಲ್ಲಿಗೆ ಸೇಲ್ ಮಾಡ್ತಾ ಇದೀವಿ ನಾವು? ಗುಜರಾತ್ ಮಾಡ್ತಾ ಇದೀವಿ. From a dealer in Bangalore. Okay, including GST 12%. Okay, okay, done. Okay, ಎಷ್ಟಿದೆ ವ್ಯಾಲ್ಯೂ? 2,10,000 rupees ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಡನ್. ಇಲ್ಲೇನ್ ಹೇಳ್ತಾ ಇದ್ದಾರೆ, 2,10,000 rupees ಅಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ, 12% GST ಕೂಡ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾರೆ. ಬ್ಯಾಂಗ್ಳೂರಲ್ಲಿ ಒಬ್ಬ ಟ್ರೇಡರ್ ಇದ್ದಾನೆ, ಅವನೇನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಗುಜರಾತಿಗೆ ಸೇಲ್ಸ್ ಅನ್ನ ಮಾಡ್ತಾ ಇದೆ. ಏನ್ ಸೇಲ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೊಟ್ಟಿಲ್ಲ. ಓಕೆ, XYZ ಯಾವ್ದೋ ಒಂದು ಪ್ರಾಡಕ್ಟ್ ನ ಗೂಡ್ಸ್ ಅವ್ರು ಏನ್ ಮಾಡ್ತಾ ಇದಾರೆ, ಗುಜರಾತಿಗೆ ಕಳಿಸ್ತಾ ಇದಾರೆ. ಎಷ್ಟು ಕಳಿಸ್ತಾ ಇದಾರೆ, ಎಷ್ಟು ವ್ಯಾಲ್ಯೂ ಇದೆ, ಎಷ್ಟು? 2,10,000 rupees ಇದೆ. ಅದ್ರಲ್ಲಿ ಎಷ್ಟು ಏನ್ ಇನ್ಕ್ಲೂಡ್ ಆಗಿದೆ, 12% GST ಕೂಡ ಅದ್ರೊಳಗಡೆ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನ್ ಪ್ರಾಬ್ಲಮ್ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಫಾಲೋಯಿಂಗ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಪ್ರೈಸ್ ಅಂತ ಹೇಳ್ತಾರೆ. ಸೊ ಏನ್ ಈ ಐಟಮ್ಸ್ ಏನಿದೆ, ದೀಸ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೋವ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಯಾವ ವ್ಯಾಲ್ಯೂ? ಈ ವ್ಯಾಲ್ಯೂ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಯಾವ್ಯಾವ್ದು ನಾವು ಕನ್ಸಿಡರ್ ಮಾಡ್ತೀವಿ, ಯಾವ್ದನ್ನ ಇಗ್ನೋರ್ ಮಾಡ್ತೀವಿ ಆಸ್ ಪರ್ GST. ಓಕೆ, ಆಸ್ ಪರ್ ನಾನ್ ಹೇಳಿದ್ದಲ್ಲ, ನೀವು ಹೇಳಿದ್ದಲ್ಲ. ಓಕೆ, ಯಾರು ಹೇಳಿದ್ದು? GST ಹೇಳಿದ್ದು. GST ಪ್ರಕಾರ ಯಾವ್ಯಾವ್ದನ್ನ ನಾವು ಇಗ್ನೋರ್ ಮಾಡ್ತೀವಿ ಅಂಡ್ ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಏನಿದೆಪ್ಪ, ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಇದೆ 10,800 rupees ಇದೆ. ಓಕೆ, ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್, ಸೆಕೆಂಡರಿ ಪ್ಯಾಕಿಂಗ್ ಆಯ್ತು. ನೆಕ್ಸ್ಟ್ ಸ್ಪೆಷಲ್ ಪ್ಯಾಕಿಂಗ್ ಇದೆ. ಓಕೆ,
ಸ್ಪೆಷಲ್ ಪ್ಯಾಕೇಜಿಂಗ್ ಮಾಡಿಸಿದ್ರೆ ಯಾವ್ದೋ ಒಂದು ಇಂಪಾರ್ಟೆಂಟ್ ಗೂಡ್ಸ್ ಇದೆ, ಸೊ ಅದು ಡ್ಯಾಮೇಜ್ ಆಗುವಂತಹ ತುಂಬಾ ಏನು ಸಾಧ್ಯತೆಗಳಿದಾವೆ, ಪಾಸಿಬಿಲಿಟೀಸ್ಗಳು ಡ್ಯಾಮೇಜ್ ಆಗುವಂತ ತುಂಬಾ ಇದೆ. ಸೊ ಅದಕ್ಕೋಸ್ಕರ ಸ್ಪೆಷಲ್ ಪ್ಯಾಕೇಜಿಂಗ್ ಮಾಡ್ತಾರೆ. 16,200 rupees ಆಗ್ತಿದೆ. ಅಂಡ್ ಕಾಸ್ಟ್ ಆಫ್ ರಿಟರ್ನಬಲ್ ಪ್ಯಾಕೇಜಿಂಗ್ 8,000 rupees ಇದೆ. ಓಕೆ, ಇದೇನಾದ್ರು ರಿಟರ್ನ್ ಆಗುವಂತಹ ಪ್ಯಾಕೇಜಿಂಗ್. ಫ್ರೈಟ್ ಅಂಡ್ ಇನ್ಶೂರೆನ್ಸ್ 7,500 rupees ಅಂಡ್ ಟ್ರೇಡ್ ಡಿಸ್ಕೌಂಟ್ 20,000 rupees ಇದೆ. ಓಕೆ, ಡನ್. ಸೊ ಈಗ ನಾವೇನ್ ಕ್ಯಾಲ್ಕುಲೇಟ್, ಇಷ್ಟು ಇನ್ಫಾರ್ಮೇಶನ್ ನಮ್ಮ ಹತ್ರ ಇದೆ. ನಾವು ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂಡ್ ಲೇಟರ್ ವಿಲ್ ಕ್ಯಾಲ್ಕುಲೇಟ್ ದ IGST payable. ಡನ್. ಸೊ ಕಾಂಪಿಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂಡ್ GST payable. ಫಸ್ಟ್ ಏನಾದ್ರು ತಗೊಂತೀವಿ, ಸೆಲ್ಲಿಂಗ್ ಪ್ರೈಸ್ ಅನ್ನು ತಗೊಂತೀವಿ, ಸೇಲ್ಸ್ ಪ್ರೈಸ್ ಸೆಲ್ಲಿಂಗ್ ನ ತಗೊಂತೀವಿ. ನಾವು ಅಲ್ಲಿ 2,10,000 rupees ಕೊಟ್ಟಿದ್ದಾರೆ. ರಿಮೆಂಬರ್ ದಟ್ 2,10,000 rupees ಇಟ್ ಇನ್ಕ್ಲೂಡ್ಸ್ 12% ಆಫ್ IGST. ಓಕೆ, GST ಇನ್ಕ್ಲೂಡ್ ಆಗಿದೆ. ಸೊ ನಾವ್ ಇಲ್ಲಿವರೆಗೆ ಏನ್ ಹೇಳಿದೀವಿ, ಸೊ ಯಾವುದೇ ರೀತಿಯಾದಂತಹ ಟ್ಯಾಕ್ಸಸ್ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ, ಅದನ್ನ ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡೋದಿಲ್ಲ. ಅಂಡ್ ವಿ ಗೋಯಿಂಗ್ ಟು ಅದನ್ನೇನ್ ಮಾಡ್ತೀವಿ, ಸಪರೇಟ್ ಅನ್ನ ಮಾಡ್ತೀವಿ. ಓಕೆ, 2,10,000 rupees ಅಲ್ಲಿ 12% GST ಆಗಿದೆ, ಸೊ ಇನ್ಕ್ಲೂಡ್ ಆಗಿದೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, 112 ತಗೊಂಡಿದ್ದೀವಿ. ಓಕೆ, ಸೊ ಇದೇನಿದೆ, ಇದ್ರ ವ್ಯಾಲ್ಯೂ ಏನಿದು 112. ಇಟ್ ಇಸ್ ನಾಟ್ 100%. ಅದರಲ್ಲಿ 12% ಏನಾದ್ರೆ GST ಇನ್ಕ್ಲೂಡ್ ಆಗಿದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಿದ್ವಿ, 2,10,000 into 100 by 112. ಸೊ ಎಷ್ಟಾಯ್ತು ಇಲ್ಲಿ ವ್ಯಾಲ್ಯೂ, 1,87,500 rupees ಆಕ್ಚುಯಲ್ ವ್ಯಾಲ್ಯೂ, ಸೇಲ್ಸ್ ವ್ಯಾಲ್ಯೂ. ಅದಕ್ಕೆ 12% ಏನಾಗಿದೆ, GST ಇನ್ಕ್ಲೂಡ್ ಆಗಿದೆ. ಈಗ ಏನೇನ್ ಇದಕ್ಕೆ ಆಡ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಸೆಕೆಂಡರಿ ಪ್ಯಾಕೇಜಿಂಗ್ ಕಾಸ್ಟ್, ಓಕೆ ಡನ್, ಆಡ್ ಮಾಡ್ಕೊಂಡಿದೀವಿ. ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್, ಓಕೆ ಡನ್, ಆಡ್ ಮಾಡ್ಕೊಂಡಿದ್ದೀವಿ 16,200 rupees. ಓಕೆ, ಕಾಸ್ಟ್ ಆಫ್ ರಿಟರ್ನಬಲ್ ಪ್ಯಾಕೇಜಿಂಗ್ ನಾವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ, ಯಾಕೆಂತಂದ್ರೆ ಅದು ರಿಟರ್ನ್ ಬರುತ್ತೆ. ಓಕೆ, ಎಸ್. ಫ್ರೈಟ್ ಅಂಡ್ ಇನ್ಶೂರೆನ್ಸ್ 7,500, ಇದು ಯಾರು ಬೇರ್ ಮಾಡಬೇಕು, ಪರ್ಚೇಸರ್ ಬೇರ್ ಮಾಡಬೇಕು. ಸೊ 34,500 rupees ಟೋಟಲ್ ಏನಾಗಿದೆ, ಅದು ಕಾಸ್ಟ್ ಆಗಿದೆ, ಅಡಿಷನಲ್ ಕಾಸ್ಟ್ ಆಗಿದೆ. ಅದನ್ನ ನಾವೇನ್ ಮಾಡ್ತೀವಿ, ಅದನ್ನ ಆಡ್ ಮಾಡ್ಕೊಂತೀವಿ. ಸೊ ಎಷ್ಟಾಯ್ತು, 2,22,000 rupees. ಅಂಡ್ ಇದ್ರೊಳಗೆ ಏನ್ ಹೇಳ್ತಾ ಇದೆ, ಟ್ರೇಡ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟ್ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಲೆಸ್ ಟ್ರೇಡ್ ಡಿಸ್ಕೌಂಟ್ 20,000 rupees. ಸೊ now the transaction value or taxable supply of GST is 2,02,000. ಕರೆಕ್ಟಾ? 2,02,000 rupees ಆಗುತ್ತೆ. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, IGST ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಷ್ಟು ಪರ್ಸೆಂಟ್ ಹೇಳಿದಾರೆ IGST ಇಲ್ಲಿ, 12% GST. ಅಗೇನ್ ಅವ್ರು ಏನು ಹೇಳಿಲ್ಲ, ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ, ಏನ್ ಪರ್ಚೇಸ್ ಮಾಡಿರ್ತೀವಿ ಅದ್ರ ಮೇಲೆ ಅದೇ ರೇಟಿಗೆ ನಾವು ಸೇಲ್ಸ್ ಕೂಡ ಮಾಡ್ತಾ ಇದೀವಿ. 12% IGST 24,240 rupees IGST ನಾವೇನ್ ಮಾಡ್ತಾ ಇದೀವಿ, ಈಗ ಪೇಮೆಂಟ್ ಅನ್ನ ಮಾಡ್ತಾ ಇದೀವಿ. ಓಕೆ, ಅದು ಯಾವ್ದಕ್ಕೆ ಇನ್ಕ್ಲೂಡ್ ಆಗುತ್ತೆ, ನಮ್ಮ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ಇನ್ಕ್ಲೂಡ್ ಆಗುತ್ತೆ. ಅಂಡ್ ಪರ್ಚೇಸರ್ ಅದನ್ನ ಪೇ ಮಾಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಟ್ಯಾಕ್ಸಸ್ ಅನ್ನ ಅದನ್ನ ಪೇ ಮಾಡಿ ಗೂಡ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ. ಓಕೆ ಡನ್, ಅರ್ಥ ಆಯ್ತಾ? Yes, sir. Okay, fine. Okay, ಸೊ ನೆಕ್ಸ್ಟ್ ಇನ್ನೂ ಕೂಡ ಪ್ರಾಬ್ಲಮ್ಸ್ ಗಳು, ಹೆವಿ ಪ್ರಾಬ್ಲಮ್ಸ್ ಗಳಿದೆ. ಇದನ್ನ ಆದ್ಮೇಲೆ ನಾವು ಏನ್ ಮಾಡ್ತೀವಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೇಲೆ ಪ್ರಾಬ್ಲಮ್ಸ್ ನ ನೋಡ್ತಾ ಹೋಗ್ತೀವಿ, ಗೊತ್ತಾಗ್ತದೆ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನಾವು ಪ್ರಾಬ್ಲಮ್ಸ್ ಅನ್ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ನಿಮಗೆ ಏನಾದ್ರು ಡೌಟ್ ಇತ್ತು ಅಂತ, ಈಗ ಆಗಿರುವಂತಹ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ದಯವಿಟ್ಟು ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳಿ, ಮತ್ತೆ ಅದನ್ನ ಕ್ಲಿಯರ್ ಮಾಡೋಣ. ಓಕೆ, ನೀವು ಪ್ರಾಬ್ಲಮ್ ನ ನೋಡ್ತೀರಾ ಅಂತಂದ್ರೆ ಈ ಪ್ರಾಬ್ಲಮ್ ನ ನೀವು ಮತ್ತೆ ಮತ್ತೆ ಅದನ್ನ ರಿಮೈಂಡ್ ಮಾಡಿ ನೋಡ್ತೀರಾ ಅಂತ, ಅದ್ರಲ್ಲೇನಾದ್ರು ನಿಮಗೆ ಡೌಟ್ ಇತ್ತು ಅಂತಂದ್ರೆ ಅದನ್ನ ದಯವಿಟ್ಟು ಹೆಸಿಟೇಟ್ ಮಾಡ್ಕೋಬಿಡಿ. ಆ ಪ್ರಾಬ್ಲಮ್ ಡೌಟ್ ಅನ್ನ ಕೇಳಿ, ಗೊತ್ತಾಗ್ತಾ ಇದೆ ಅದನ್ನ ಮತ್ತೆ ನಾವು ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅದನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ ಡನ್, ಆಗ್ಬೋದಾ ಬೇಗ? Yes, sir. Yes, sir. Okay, done. Yes, sir. Okay.